ನಮಸ್ಕಾರ ಸ್ನೇಹಿತರೆ. ನಮ್ಮ ಸೌಂದರ್ಯದಲ್ಲಿ ಕೂದಲು ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಆದರೆ ಇಂದಿನ ಕಾಲದಲ್ಲಿ ಬಹಳ ಜನರಿಗೆ ಕೂದಲು ಉದುರುವುದು, ಒಣ ಕೂದಲು ಮತ್ತು ಬೇಗನೆ ಬಿಳಿಯಾಗುವುದು ಎಂಬ ಸಮಸ್ಯೆಗಳು ಹೆಚ್ಚಾಗಿವೆ. ಆದರೆ ಕೆಲವು ಸರಳವಾದ ಹೇರ್ ಕೇರ್ ಟಿಪ್ಸ್ಗಳನ್ನು ಪಾಲಿಸಿದರೆ ಕೂದಲನ್ನು ಆರೋಗ್ಯಕರವಾಗಿ ಮತ್ತು ದಟ್ಟವಾಗಿ ಇಟ್ಟುಕೊಳ್ಳಬಹುದು. ಇಂದು ಈ ವಿಡಿಯೋದಲ್ಲಿ ಕೂದಲು ಉದುರುವುದು ಕಡಿಮೆ ಮಾಡಲು, ಕೂದಲು ದಪ್ಪ ಮತ್ತು ಮೃದುವಾಗಿಸಲು ಮನೆಯಲ್ಲೇ ಮಾಡಬಹುದಾದ ಕೆಲವು ಸರಳ ಟಿಪ್ಸ್ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ವಾರಕ್ಕೆ 2 ಬಾರಿ ಎಣ್ಣೆ ಮಸಾಜ್. ಕೂದಲು ಆರೋಗ್ಯವಾಗಿರಲು ಎಣ್ಣೆ ಮಸಾಜ್ ಬಹಳ ಮುಖ್ಯ. ವಾರಕ್ಕೆ ಕನಿಷ್ಠ 2 ಬಾರಿ ತೆಂಗಿನೆಣ್ಣೆ ಅಥವಾ ಬಾದಾಮಿ ಎಣ್ಣೆ ಬಳಸಿ ತಲೆ ಮಸಾಜ್ ಮಾಡಿದರೆ ಕೂದಲು ಬೇರುಗಳು ಬಲವಾಗುತ್ತದೆ, ರಕ್ತ ಸಂಚಾರ ಹೆಚ್ಚಾಗುತ್ತದೆ, ಕೂದಲು ಉದುರುವುದು ಕಡಿಮೆ ಆಗುತ್ತದೆ. ಎಣ್ಣೆ ಹಚ್ಚಿದ ನಂತರ 30 ನಿಮಿಷದ ನಂತರ ತಲೆ ತೊಳೆದುಕೊಳ್ಳುವುದು ಉತ್ತಮ. 2. ಸರಿಯಾದ ಶ್ಯಾಂಪು ಬಳಸುವುದು. ಹೆಚ್ಚು ಕೆಮಿಕಲ್ ಇರುವ ಶ್ಯಾಂಪುಗಳನ್ನು ಬಳಸಿದರೆ ಕೂದಲು ಹಾನಿಯಾಗಬಹುದು. ಆದ್ದರಿಂದ ಮೈಲ್ಡ್ ಶ್ಯಾಂಪು, ಹರ್ಬಲ್ ಶ್ಯಾಂಪು ಇವುಗಳನ್ನು ಬಳಸುವುದು ಉತ್ತಮ. ವಾರಕ್ಕೆ 2 ಅಥವಾ 3 ಬಾರಿ ಮಾತ್ರ ತಲೆ ತೊಳೆಯಿರಿ. ಪ್ರತಿದಿನ ಶ್ಯಾಂಪು ಬಳಸಬೇಡಿ. 3. ಪೌಷ್ಟಿಕ ಆಹಾರ ಸೇವನೆ. ನಮ್ಮ ಆಹಾರ ಕೂಡ ಕೂದಲಿನ ಆರೋಗ್ಯಕ್ಕೆ ಬಹಳ ಮುಖ್ಯ. ನಿಮ್ಮ ಆಹಾರದಲ್ಲಿ ಈ ಪದಾರ್ಥಗಳನ್ನು ಸೇರಿಸಿ: ಹಸಿರು ಸೊಪ್ಪು, ಮೊಟ್ಟೆ, ಬೇಳೆ ಮತ್ತು ಕಾಯಿ, ಹಾಲು. ಇವುಗಳಲ್ಲಿ ಇರುವ ಪ್ರೋಟೀನ್ ಮತ್ತು ವಿಟಮಿನ್ಗಳು ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. 4. ಸ್ಟ್ರೆಸ್ ಕಡಿಮೆ ಮಾಡುವುದು. ಹೆಚ್ಚಿನ ಒತ್ತಡ ಇದ್ದರೆ ಕೂದಲು ಉದುರುವ ಸಮಸ್ಯೆ ಬರುತ್ತದೆ. ಆದ್ದರಿಂದ ಯೋಗ, ಧ್ಯಾನ, ವಾಕಿಂಗ್ ಇವುಗಳನ್ನು ಪ್ರತಿದಿನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಕೂದಲು ಆರೋಗ್ಯವು ಉತ್ತಮವಾಗುತ್ತದೆ. 5. ಮನೆಯಲ್ಲೇ ಹೇರ್ ಪ್ಯಾಕ್ ಮಾಡುವುದು. ಮನೆಯಲ್ಲಿ ಒಂದು ಸರಳ ಹೇರ್ ಪ್ಯಾಕ್ ಮಾಡಬಹುದು. 2 ಚಮಚ ಮೊಸರು, 1 ಚಮಚ ಮೆಂತ್ಯ ಪುಡಿ, 1 ಚಮಚ ತೆಂಗಿನೆಣ್ಣೆ. ಈ ಮಿಶ್ರಣವನ್ನು ಕೂದಲಿಗೆ ಹಚ್ಚಿ 30 ನಿಮಿಷ ನಂತರ ತೊಳೆಯಿರಿ. ಇದರಿಂದ ಕೂದಲು ಮೃದುವಾಗುತ್ತದೆ, ಕೂದಲು ದಪ್ಪವಾಗುತ್ತದೆ. ಸ್ನೇಹಿತರೆ, ನಿಮ್ಮ ಅಂದವನ್ನು ಇನ್ನಷ್ಟು ಜಾಸ್ತಿ ಮಾಡಲು ದೇಹದ ಸೌಂದರ್ಯವೂ ಮುಖ್ಯವಾಗುತ್ತದೆ. ಅದಕ್ಕೆಂದು ನಾನು ಒಂದು ಬುಕ್ ಅನ್ನು ಲಾಂಚ್ ಮಾಡಿದ್ದೇನೆ. ಅದೇ 7 ದಿನದಲ್ಲಿ ತೂಕ ಕಡಿಮೆ ಮಾಡುವ ರಹಸ್ಯ ಎಂದು. ಈ ಬುಕ್ಕಿನಲ್ಲಿ ಜಿಮ್ಮಿಗೆ ಹೋಗದೆ, ಹೆಚ್ಚು ಖರ್ಚು ಮಾಡದೆ, ಮನೆಯಲ್ಲೇ ನ್ಯಾಚುರಲ್ ವಿಧಾನಗಳಿಂದ ತೂಕವನ್ನು ಕಡಿಮೆ ಮಾಡಿ ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಬಹುದು. ಇದನ್ನು ನೀವು ವಾಟ್ಸಪ್ ಮೂಲಕನೇ ಓದಿಕೊಳ್ಳಬಹುದು. ಕೇವಲ 99 ರೂಪಾಯಿ ಮಾತ್ರ. ನಿಮಗೂ ಬೇಕಾಗಿದ್ದಲ್ಲಿ 7411015691ಗೆ ಬುಕ್ ಎಂದು ವಾಟ್ಸಪ್ ಮಾಡಿ. ಈಗಲೇ ಪರ್ಚೇಸ್ ಮಾಡಿ. ಇನ್ನು ಕೊನೆಯ ಪಾಯಿಂಟ್ 6. ಕೂದಲನ್ನು ಸರಿಯಾಗಿ ಒರೆಸುವುದು. ತಲೆ ತೊಳೆದ ನಂತರ ಕೂದಲನ್ನು ಜೋರಾಗಿ ಒರೆಸಬಾರದು. ಸಾಫ್ಟ್ ಟವಲು ಬಳಸಿ ನಿಧಾನವಾಗಿ ಒರೆಸಬೇಕು. ಒದ್ದೆ ಕೂದಲನ್ನು ಕೂಡಲೇ ಬಾಚುವುದು ಮಾಡಬಾರದು. ಇದರಿಂದ ಕೂದಲು ಮುರಿಯಬಹುದು. ಸ್ನೇಹಿತರೆ, ಈ ಸರಳ ಹೇರ್ ಕೇರ್ ಟಿಪ್ಸ್ಗಳನ್ನು ನೀವು ನಿಯಮಿತವಾಗಿ ಪಾಲಿಸಿದರೆ ನಿಮ್ಮ ಕೂದಲು ಆರೋಗ್ಯಕರವಾಗಿ, ದಟ್ಟವಾಗಿ ಮತ್ತು ಮೃದುವಾಗಿ ಬೆಳೆಯುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಆರೋಗ್ಯ ಮತ್ತು ಸೌಂದರ್ಯ ಟಿಪ್ಸಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.